ಕೇಳ್ಬೇಕು, ನಾವು ಪ್ರಶ್ನೆ ಕೇಳ್ತೀವಿ, ಇದನ್ನು ಮಾಡ್ತೀವಿ, ಆನ್ಸರ್ ಮಾಡ್ತೀವಿ. ರೋಡ್ ಚಾಲೂ ಮಾಡ್ತಾ ಇದ್ದೀವಿ. ಇಲ್ಲ, ಆ್ಯಕ್ಚುಲಿ ಏನಾಗೈತೆ ಅಂದರೆ PW ಇಂಜಿನಿಯರ್ಸ್ ಈಗ ಏನಾಗಿದೆ, ಲೋಡ್ಸೂರ್ ಕಡೆ ಡ್ಯಾಮೇಜ್ ಭಾಳ ಆಗಿದೆ. ಆಮೇಲೆ ರೋಡೆಲ್ಲ ಕಿತ್ತೋಗಿದೆ. ಆಮೇಲೆ ಇನ್ನೂ ಅಬ್ಸ್ಟ್ರಕ್ಷನ್ಸ್ ಇದ್ದಾವೆ. ಅದನ್ನೆಲ್ಲ ಅಸೆಸ್ ಮಾಡಿ ಅದನ್ನು ನಾವು ಡಿಸಿಷನ್ ತೊಗೊಳಕ್ಕೆ ಇನ್ನೂ ಟೈಮ್ ಆಗುತ್ತೆ. ಯಾಕಂದರೆ ಅದು ಸ್ಟೋನ್ ಆರ್ಚ್ ಬ್ರಿಡ್ಜ್, ಕೆಳಗಡೆ ಕಲ್ಲು ಲಾಸ್ಟ್ 2 years ಬೇಕು ಕಲ್ಲೆಲ್ಲ ಕಿತ್ತೋಗಿತ್ತು. ಅದು ಮತ್ತೆ ಇದೇ ಥರ ಆಗುತ್ತಂತ ನಮಗೆ ಇನ್ನೂ ಗೊತ್ತಾಗ್ತಿಲ್ಲ. ನೀರಿನ ಲೆವೆಲ್ ಇನ್ನೂ ಕಡಿಮೆ ಆಗಬೇಕು. ಅದಾದಮೇಲೆ ಏನಾಗಿದೆ ಅಂತ ನೋಡಿಕೊಂಡು ನಾವು ಡಿಸಿಷನ್ ತೊಗೋಬೋದು. ಸದ್ಯಕ್ಕಂತೂ ನಾವು ಇನ್ನೂ ಟ್ರಾಫಿಕ್ ಮೂವ್ಮೆಂಟ್ ಅಲೋ ಮಾಡ್ತಾ ಇಲ್ಲ. ಇನ್ನೂ ಎಷ್ಟು ದಿವಸ ಆಗ್ಬೋದು ಸರ್ ಅಂದಾಜು? ಇನ್ನೂ ನೋಡಬೇಕು, ಇನ್ನೂ ನೀರು ಇಳಿಬೇಕು. ಇಳಿದ್ಮೇಲೆ ನಾವು ಡಿಸಿಷನ್ ತೊಗೋಬೋದು. ಆರೆಂಜ್ ಅಲರ್ಟ್ ಇದೆ ರೀ ನಮ್ದು. ಅಂದರೆ ರೆಡ್ ಅಲರ್ಟ್ ಬಿಟ್ಟರೆ ಆರೆಂಜ್ ಅಲರ್ಟ್ ಹೆವಿ ರೇನ್ ಆಗೋ ಚಾನ್ಸಸ್ ಇದೆ. ಬಳ್ಳಾರಿ ಇರ್ಬೋದು ಅಥವಾ ಘಟಪ್ರಭಾ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಇರ್ಬೋದು ರೀ. ಸೊ ಅದಕ್ಕೆ ಇವತ್ತಿನ ನಾವು ಬೆಳಗ್ಗೆದು ಲೆವೆಲ್ ನೋಡಿದರೆ ಇದು 43,000 ಕ್ಯೂಸೆಕ್ಸ್ ಇದೆ ಲೋಡ್ಸೂರ್ ಬ್ರಿಡ್ಜಿಗೆ. ಸೊ ಹಿಂಗೆ ಏನಾದರೂ ಮತ್ತೆ ರೇನ್ ಬಂದಂತೆ ಕೊಟ್ಟರೆ ಮತ್ತೆ ಆಗುವಂಥ ಚಾನ್ಸಸ್ ಇದೆ. ಅದಕ್ಕೆ ಏನೋ ಮುನ್ನೆಚ್ಚರಿಕೆ ಕ್ರಮವಾಗಿ ನಮ್ಮ ಏನು ಇಂಜಿನಿಯರ್ಸ್ ಇರ್ತಾರೆ ಅವರು ಮೇಲಾಧಿಕಾರಿಗಳು ತಿಳಿಸ್ತಾರೆ. ಆಗ ಆಲ್ರೆಡಿ ನಾವೆಲ್ಲ ನಮ್ಮ ಡಿಸ್ಟ್ರಿಕ್ಟ್ ಟೀಮ್ ಇರ್ಬೋದು ಮತ್ತು NSF ಟೀಮ್ ಇರ್ಬೋದು ಎಲ್ಲ ಜೊತೆ ಸೇರಿ ಮತ್ತು ನಮ್ಮ ಪೊಲೀಸ್ ಎಲ್ಲರೂ ಬಂದಿದ್ದೀವಿ. ಸೊ ಏನಂತಂದರೆ ಯಾವುದೇ ರೀತಿಯಿಂದ ಅನಾಹುತ ಆಗದ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗ್ತಿತ್ತು ರೀ. ಅದಕ್ಕೆ ಯಾವುದೇ ರೀತಿಯ ಮೂಮೆಂಟ್ ಇಲ್ಲ, ಪಬ್ಲಿಕ್ ಮೂಮೆಂಟು ಮಾಡಲ್ಲ ನಾವು. ಸೊ ಬಂದು ಒಂದು ಸರಿ ಇವನ್ ನಮ್ಮ DC ಸರು ಬಂದು ವಿಸಿಟ್ ಮಾಡಿ, ಇವ್ರ ಹೈಯರ್ ಆಫೀಸರ್ ಬಂದು ವಿಸಿಟ್ ಮಾಡಿ ಏನು ಅಸೆಸ್ ಮಾಡ್ತಾರೆ ಅದರ ಮೇಲೆ ನೆಕ್ಸ್ಟ್ ಇರ್ತದೆ. ಅಲ್ಲಿವರೆಗೂ ಎಲ್ಲರೂ ಸಾರ್ವಜನಿಕರು ಸಹಕರಿಸ್ತಾರೆ.